ಸ್ನೇಹಿತರೆ, ದೇಶದಾದ್ಯಂತ ಎಸ್ಐಆರ್ ಅಂದರೆ ಮತದಾರರ ತೀವ್ರಗತಿಯ ಪರಿಷ್ಕರಣೆ ನಡೀತಾ ಇದೆ. ಕರ್ನಾಟಕದಲ್ಲಿ ಕೂಡ ಎಸ್ಐಆರ್ ಪ್ರಕ್ರಿಯೆಗೆ ಚಾಲನೆ ದೊರೆತಿದ್ದು, ಅದರ ಪೂರ್ವಭಾವಿಯಾಗಿ ಮತದಾರರ ಮ್ಯಾಪಿಂಗ್ ಕಾರ್ಯಗಳು ಈಗ ನಡೀತಾ ಇದೆ. ಎಸ್ಐಆರ್ ಪ್ರಕ್ರಿಯೆಯನ್ನ ಏಪ್ರಿಲ್ ತಿಂಗಳಿನಲ್ಲಿ ಆರಂಭಿಸಲು ರಾಜ್ಯ ಚುನಾವಣಾ ಆಯೋಗವು ಸಿದ್ಧತೆಯನ್ನ ನಡೆಸ್ತಾ ಇದೆ. ಎಸ್ಐಆರ್ ಪ್ರಕ್ರಿಯೆ ಅಂದ್ರೆ ಏನು? ಮತದಾರರ ಮ್ಯಾಪಿಂಗ್ ಕಾರ್ಯದ ಪ್ರಕ್ರಿಯೆ ಏನು? ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಮತದಾರರು ಪಾಲ್ಗೊಳ್ಳದೇ ಇದ್ದರೆ ಏನಾಗುತ್ತದೆ? ಈ ಎಲ್ಲ ವಿಚಾರಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನ ನಾವಿವತ್ತು ನೀಡಲಿದ್ದೇವೆ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಎಸ್ಐಆರ್ ಪ್ರಕ್ರಿಯೆ ಅಂದರೆ ಏನು ಅನ್ನುವುದರ ಬಗ್ಗೆ ನಾವು ಈಗಾಗಲೇ ಬಹಳಷ್ಟು ವಿಡಿಯೋಗಳನ್ನ ಮಾಡಿದ್ದೇವೆ. ಎಸ್ಐಆರ್ ವಿಶೇಷ ತೀವ್ರಗತಿಯ ಪರಿಷ್ಕರಣೆ ಅನ್ನೋದು ಮತದಾರರ ಪಟ್ಟಿಯನ್ನ ನಿಖರ, ಸಂಪೂರ್ಣ ನವೀಕೃತಗೊಳಿಸುವ ಸಲುವಾಗಿ ಭಾರತೀಯ ಚುನಾವಣಾ ಆಯೋಗವು ಕೈಗೊಳ್ಳುವ ವಿಶೇಷ ಅಭಿಯಾನವಾಗಿದೆ. ಇದನ್ನ ಈಗಾಗಲೇ ಬಿಹಾರ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಪುದುಚೇರಿ ರಾಜ್ಯಗಳಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. ಕರ್ನಾಟಕದಲ್ಲಿಯೂ ಈ ಪ್ರಕ್ರಿಯೆಗೆ ಚಾಲನೆ ದೊರೆತಿದ್ದು, ಇದರ ಪೂರ್ವಭಾವಿಯಾಗಿ ಮ್ಯಾಪಿಂಗ್ ಕಾರ್ಯಗಳು ಈಗ ನಡೀತಾ ಇದೆ. ಮತದಾರರ ಮ್ಯಾಪಿಂಗ್ ಕಾರ್ಯಗಳು ಹೇಗೆ ನಡೆಯುತ್ತದೆ? ಎಲ್ಲಾ ಚುನಾವಣೆಯ ಮತಗಟ್ಟೆಗಳಿಗೆ ಒಬ್ಬರು BLO ಅಂದ್ರೆ ಬೂತ್ ಲೆವೆಲ್ ಆಫೀಸರ್ ಅನ್ನ ಚುನಾವಣಾ ಆಯೋಗ ನೇಮಕ ಮಾಡುತ್ತದೆ. BLOಗಳು ಮತದಾರರ ಮ್ಯಾಪಿಂಗ್ ಕಾರ್ಯ ಮತ್ತು ಎಸ್ಐಆರ್ ಪ್ರಕ್ರಿಯೆಯನ್ನ ಆಪ್ ಮೂಲಕ ಮಾಡುತ್ತಾರೆ. ಮತದಾರರ ಮ್ಯಾಪಿಂಗ್ ಕಾರ್ಯ ಅಂದರೆ ಮತದಾರರ ಲೆಗಸಿ ಅಂದ್ರೆ ಕೌಟುಂಬಿಕ ಸಂಪರ್ಕವನ್ನ ಪರಿಶೀಲನೆ ಮಾಡುವುದು. ಇದು ನಕಲು ಮತ್ತು ಅನರ್ಹ ಮತದಾರರನ್ನ ಪಟ್ಟಿಯಿಂದ ಕೈ ಬಿಡಲು ಸಹಕಾರಿಯಾಗುತ್ತೆ. ಮ್ಯಾಪಿಂಗ್ ಕಾರ್ಯವನ್ನ ಹೇಗೆ ನಡೆಸಲಾಗುತ್ತೆ ಅನ್ನೋದನ್ನ ಈಗ ನೋಡೋಣ. ಮತದಾರರ ಮ್ಯಾಪಿಂಗ್ ಕಾರ್ಯಗಳು 2002ರ ಮತದಾರರ ಪಟ್ಟಿಯ ಆಧಾರದ ಮೇಲೆ ನಡೆಯುತ್ತದೆ. ಮತದಾರರ ಹೆಸರುಗಳು 2002ರ ಮತದಾರರ ಪಟ್ಟಿಯಲ್ಲಿ ಇದ್ದರೆ ಅವರು ಆ ಸಮಯದಲ್ಲಿ ವಾಸವಿದ್ದ ವಿಧಾನಸಭಾ ಕ್ಷೇತ್ರದ ಹೆಸರು ಅಥವಾ ಭಾಗ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆಯನ್ನ BLO ಅವರಿಗೆ ನೀಡುವುದು. ಒಂದು ವೇಳೆ 2002ರಲ್ಲಿ ಮತದಾರರು ಆಗಿಲ್ಲದೆ ಇದ್ದರೆ ನಿಮ್ಮ ತಂದೆ ಅಥವಾ ತಾಯಿ, ಅಜ್ಜ ಅಥವಾ ಅಜ್ಜಿ ಅವರು ವಾಸವಿದ್ದಂತಹ ವಿಧಾನಸಭಾ ಕ್ಷೇತ್ರದ ಹೆಸರು, ಭಾಗ ಸಂಖ್ಯೆ ಹಾಗೂ ಕ್ರಮ ಸಂಖ್ಯೆಯನ್ನ BLO ಅವರಿಗೆ ನೀಡಬೇಕು. 2002ರ ನಂತರ ಮತದಾರರಾಗಿ ಮದುವೆಯಾದ ಮಹಿಳೆಯರು ಅನಂತರ ತಮ್ಮ ಗಂಡನ ಮನೆಯ ವ್ಯಾಪ್ತಿಯ ಮತದಾರರ ಪಟ್ಟಿಯಲ್ಲಿದ್ದರೆ ಅವರು ಕೂಡ ತಮ್ಮ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ವಾಸವಿದ್ದ ವಿಧಾನಸಭಾ ಕ್ಷೇತ್ರದ ಹೆಸರು, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆಯನ್ನ BLO ಅವರಿಗೆ ನೀಡಿ ಸ್ಥಳಾಂತರಗೊಂಡಿರುವ ಮಾಹಿತಿಯನ್ನ ನೀಡಬೇಕು. ಸ್ಥಳಾಂತರಗೊಂಡಿರುವ ಮತದಾರರು ಕೂಡ ತಾವು 2002ರಲ್ಲಿ ವಾಸವಿದ್ದ ವಿಧಾನಸಭಾ ಕ್ಷೇತ್ರದ ಹೆಸರು, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆಯನ್ನ BLO ಅವರಿಗೆ ನೀಡಿ ಮ್ಯಾಪಿಂಗ್ ಕಾರ್ಯವನ್ನ ಪೂರ್ಣಗೊಳಿಸಬೇಕು. 2002ರ ಮತದಾರರ ಪಟ್ಟಿಯು ರಾಜ್ಯ ಚುನಾವಣಾ ಆಯೋಗದ ವೆಬ್ಸೈಟ್ ನಲ್ಲಿ ಲಭ್ಯ ಇದೆ. ಒಂದು ವೇಳೆ 2002ರಲ್ಲಿ ವಾಸವಿದ್ದ ವಿಧಾನಸಭಾ ಕ್ಷೇತ್ರದ ಹೆಸರು ಗೊತ್ತಿಲ್ಲದೆ ಇದ್ದರೆ BLO ಅಥವಾ ನಿಮ್ಮ ಭಾಗದ ಸ್ಥಳೀಯ ರಾಜಕೀಯ ಪಕ್ಷಗಳ ಕಾರ್ಯಕರ್ತರನ್ನ ಸಂಪರ್ಕಿಸಬಹುದು. ಒಂದು ವೇಳೆ ಮ್ಯಾಪಿಂಗ್ ಕಾರ್ಯದಲ್ಲಿ ಭಾಗವಹಿಸದೇ ಇದ್ದರೆ ಏನಾಗುತ್ತದೆ? ಮತದಾರರು ಮ್ಯಾಪಿಂಗ್ ಕಾರ್ಯದಲ್ಲಿ ಭಾಗವಹಿಸದೇ ಇದ್ದರೆ ಅಂತಹ ಮತದಾರರಿಗೆ ವಿಶೇಷ ತೀವ್ರಗತಿಯ ಪರಿಷ್ಕರಣೆ ಅಂದ್ರೆ ಎಸ್ಐಆರ್ ಪ್ರಕ್ರಿಯೆಯ ಸಂದರ್ಭದಲ್ಲಿ ಮತದಾರರ ನೋಂದಣಾಧಿಕಾರಿ ಕಚೇರಿಯಿಂದ ನೋಟಿಸ್ ನೀಡುತ್ತಾರೆ. ನೋಟಿಸ್ ನೀಡಿದ ನಂತರ ಜನ್ಮ ದಿನಾಂಕಕ್ಕೆ ಸಂಬಂಧಪಟ್ಟ ದಾಖಲೆಗಳು ಮತ್ತು ವಾಸಸ್ಥಳಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಕಡ್ಡಾಯವಾಗಿ ಸಲ್ಲಿಸಬೇಕಾಗಿರುತ್ತೆ. ವಿಶೇಷ ಸಮಗ್ರ ಪರಿಷ್ಕರಣೆಯ ಸಮಯದಲ್ಲಿ ದಾಖಲೆಗಳನ್ನ ಸಲ್ಲಿಸದೇ ಇದ್ದಲ್ಲಿ ಅಂತಹವರ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ಕೈಬಿಡಲಾಗುತ್ತೆ. ಒಂದು ವೇಳೆ ಮ್ಯಾಪಿಂಗ್ ಕಾರ್ಯದಲ್ಲಿ ಭಾಗವಹಿಸಿದರೆ ಯಾವುದೇ ದಾಖಲೆಗಳನ್ನು ನೀಡುವ ಅಗತ್ಯ ಇರುವುದಿಲ್ಲ. ಎಸ್ಐಆರ್ ಪ್ರಕ್ರಿಯೆ ಹೇಗೆ ನಡೆಯುತ್ತೆ? ಎಸ್ಐಆರ್ ಪ್ರಕ್ರಿಯೆ ಅಡಿಯಲ್ಲಿ BLOಗಳು ಮನೆ ಮನೆಗೆ ಭೇಟಿ ನೀಡಿ ಎಮ್ಯುನರೇಷನ್ ಫಾರ್ಮ್ ಅಂದರೆ ಗಣತಿ ನಮೂನೆಗಳನ್ನು ನೀಡುತ್ತಾರೆ. ಗಣತಿ ನಮೂನೆಯನ್ನ ಸರಿಯಾಗಿ ಭರ್ತಿ ಮಾಡಿ BLOಗೆ ವಾಪಸ್ ನೀಡಬೇಕು. ನಾವು ನೀಡಿರುವ ಗಣತಿ ನಮೂನೆಯ ಆಧಾರದ ಮೇಲೆ ಮತದಾರರ ನೋಂದಣಾಧಿಕಾರಿಗಳು ಕೂಡ ಕರಡು ಮತದಾರರ ಪಟ್ಟಿಯನ್ನು ಪ್ರಕಟ ಮಾಡುತ್ತಾರೆ. ಹೀಗೆ ಪ್ರಕಟಿಸಿದ ಪಟ್ಟಿಗೆ ಸಾರ್ವಜನಿಕರಿಂದ ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗುತ್ತೆ. ಆಕ್ಷೇಪಣೆಗಳು ಏನಾದರೂ ಇದ್ದರೆ ಅದನ್ನು ನೋಂದಣಾಧಿಕಾರಿಗಳು ಪರಿಶೀಲಿಸಿ ಆದೇಶ ಹೊರಡಿಸಿದ ನಂತರ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುತ್ತೆ. ಈ ಆದೇಶದಿಂದ ಬಾಧಿತರಾದವರು ಸಂಬಂಧಪಟ್ಟ ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ 15 ದಿನಗಳ ಒಳಗೆ ಪ್ರಥಮ ಮೇಲ್ಮನವಿ ಸಲ್ಲಿಸಬಹುದು. ಪ್ರಥಮ ಮೇಲ್ಮನವಿ ಆದೇಶದಿಂದಲೂ ಬಾಧಿತರಾದವರು ಮತ್ತೆ ಚುನಾವಣಾ ಅಧಿಕಾರಿಗಳಿಗೆ 30 ದಿನಗಳ ಒಳಗೆ ದ್ವಿತೀಯ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಗಣತಿ ನಮೂನೆ ಹಿಂದಿರುಗಿಸದೇ ಇದ್ದರೆ ಮುಂದೇನಾಗ್ತದೆ? ಗಣತಿ ನಮೂನೆಯನ್ನ ಹಿಂದಿರುಗಿಸದೇ ಇದ್ದವರನ್ನ BLOಗಳು ಗೈರು ಹಾಜರಾದವರು, ಮೃತಪಟ್ಟವರು, ಡ್ಯೂಪ್ಲಿಕೇಟ್ ಅಂದ್ರೆ ನಕಲು, ಸ್ಥಳಾಂತರಗೊಂಡವರು ಹೀಗೆ 4 ರೀತಿಯಲ್ಲಿ ಪಟ್ಟಿ ಮಾಡಿ ಅದನ್ನ ಚುನಾವಣಾ ನೋಂದಣಾಧಿಕಾರಿಗಳಿಗೆ ಸಲ್ಲಿಸುತ್ತಾರೆ. ಆ ಪಟ್ಟಿಯನ್ನ ಸಂಬಂಧಿಸಿದ ಮತಗಟ್ಟೆ, ಗ್ರಾಮ ಪಂಚಾಯತ್, ಸ್ಥಳೀಯ ಸಂಸ್ಥೆಗಳ ಕಚೇರಿಯ ಸೂಚನಾ ಫಲಕದಲ್ಲಿ ಪ್ರದರ್ಶಿಸಲಾಗುತ್ತೆ. ಈ ಪಟ್ಟಿಯನ್ನು ಕ್ರೋಢೀಕರಿಸಿ CEO ವೆಬ್ಸೈಟ್ ನಲ್ಲೂ ಪ್ರಕಟಿಸಲಾಗುತ್ತದೆ. ಮಾನ್ಯತೆ ಪಡೆದ ಮತ್ತು ನೋಂದಾಯಿತ ರಾಜಕೀಯ ಪಕ್ಷಗಳಿಗೂ ನೀಡಲಾಗುತ್ತೆ. ಆ ಪಟ್ಟಿಯಲ್ಲಿರುವ ಮತದಾರರಿಗೆ ನಿಯಮಾನುಸಾರ ಚುನಾವಣಾ ಆಯೋಗ ನಿಗದಿಪಡಿಸಿರುವ 12 ದಾಖಲೆಗಳ ಪೈಕಿ ಯಾವುದಾದ್ರೂ ಒಂದನ್ನು ಸಲ್ಲಿಸಿದರೆ ವಿಚಾರಣೆ ನಡೆಸಿ ಅರ್ಹರಿಗೆ ಅವರನ್ನ ಅಂತಿಮ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸಲಾಗುತ್ತೆ. ಈ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾರತದ ನಾಗರಿಕ ಮತದಾರರೆಲ್ಲರೂ ಕೂಡ ಕಡ್ಡಾಯವಾಗಿ ಭಾಗವಹಿಸಲೇಬೇಕು.
ಭಾಗವಹಿಸಲೇಬೇಕು. ಭಾಗವಹಿಸದೇ ಇದ್ದರೆ ಮುಂಬರಲಿರುವಂತಹ ಚುನಾವಣೆಗಳಲ್ಲಿ ಮತದಾನ ಮಾಡಲು ಸಾಧ್ಯವಾಗಲ್ಲ. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲೂ ಇರಲ್ಲ. ಹೀಗಾಗಿ ಎಲ್ಲಾ ಮತದಾರರು ಆದಷ್ಟು ಶೀಘ್ರವಾಗಿ ಮ್ಯಾಪಿಂಗ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಅನ್ನೋದೇ ನಮ್ಮ ಆಶಯ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.